ನಮ್ಮೂರಾಗೆ ಎಲ್ಲರಿಗೂ ಗೊತ್ತಾಗೈತಿ. ಅದು ಯಾರು ಏನು ಹೇಳಿದ್ರೋ ಏನೋ. ಪಾಪ ಪ್ರವಿ ಅವರು ಇವಾಗ ಎಷ್ಟು ಒಳ್ಳೆಯವರಾಗವ್ರೆ. ಹಂಗಂದ್ರೆ ಜನ ಎಲ್ಲರೂ ಕೇಳ್ತಾರೆ. ಊರಾಗ ಎಲ್ಲರಿಗೂ ಗೊತ್ತಾಗೈತೆ ಅಂದರೆ ಅದು ಹೆಂಗೆ ಗೊತ್ತಾಗೈತಿ? ಯಾರು ಹೇಳ್ತಾರೆ? ಇವ್ರ ಮನೆಯವ್ರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಈ ಜಾನಕಿಗೆ ಆಗಲ್ಲ, ನಾನು ಫೋನ್ ಮಾಡಿಲ್ಲ, ಅವಳಿಗೂ ಗೊತ್ತಾಗಲ್ಲ. ಯಾರು ಹೇಳಲ್ಲ ಈ ಜಾನಕಿಗೂ. ಗೊತ್ತಾಗಿರೋದೇ ಈ ಗಗನನಿಂದ, ಅದೃಷ್ಟನಿಂದ. ಮುಂದೆ ಮಾತ್ರ ಒಳ್ಳೆಯವ್ರಮ್ಮಂಗೆ ಮಾತಾಡ್ತಾರೆ, ಆದರೆ ಊರು ತುಂಬ ಹೇಳೋರು. ಹಿಂಗೆ ಮಾಡಿದ್ದ ಋತು ಗಂಡ ಹಿಂಗೆ ಮಾಡಿದ್ದ ಅಂತ ಎಲ್ಲರಿಗೂ ಗೊತ್ತಾಗೈತೆ ನಮ್ಮ ಊರಾಗಿ. ಋತು, ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಯಾಕಿಲ್ಲ ಗಿಡ್ಡಕ್ಕ, ಸುಮ್ಮನೆ ನಿಂತ್ಕೊಂಡಿದ್ದೆ. ಈಗ ಅಲ್ಲಿ ಬರ್ಬೇಕಾರೆ ರೂಕಮಕ್ಕ ಆತ ಕೇಳ್ತಾ, ರೂಕಮಕ್ಕ ಮಲ್ಲಮ್ಮಕ್ಕ ಎಲ್ಲರೂ ಕೇಳಿದ್ಕೆ ನನಗೆ ನೋಡಪ್ಪ ಯಾರು ಹೇಳಿದ್ರು ಇದನ್ನೆಲ್ಲ ಅಮ್ಮಂಗೆ ಆಗ್ತೈತಿ. ಹೋಗು, ಜನ ಅಂತೂ ಏನಕ್ಕ ಸುಮ್ಮನೆ ಯಾತ ಮಾತಾಡ್ತಾರೆ. ನಾನು ಬರನ ಅಂತ ಅನ್ಕೊಂತಿದ್ದೆ ಋತು. ನಿಮ್ಮ ಮನೆ ಹತ್ರ ಆ ಅದೃಷ್ಟನು ಗಗನ ಇದ್ರಲ್ಲ, ಅವ್ರು ಸರಿ ಇಲ್ಲ. ನೀನು ಅವ್ರಿಗೆ ಒಳ್ಳೇದು ಮಾಡ್ತೀಯ, ಆದರೆ ಅವ್ರು ಒಳ್ಳೇದು ಮಾಡಲ್ಲ ನಿನಗೆ. ಅವ್ರು ಒಳ್ಳೇದು ಮಾಡಲ್ಲ. ಅವಳು ಇದ್ದಾಳೆ, ಅವಳು ಆ ಅದೃಷ್ಟ. ಯಪ್ಪ 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 ಯಪ್ಪ. ನಾನು ಕೂಲಿ ಆಳುಗಳನ್ನೆಲ್ಲನ ಬೇರೆ ಊರ ಹತ್ರ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ನಮ್ಮೂರ ಹತ್ರ ನಮಗೆ ಬರಲ್ವಲ್ಲ ಅಂತೇಳಿ ನನ್ನ ಮೇಲೆ ಹೊಟ್ಟೆ ಕಿಚ್ಚು. ನಾನು ಮಾತಾಡ್ಸಲ್ಲ ಅವಳು. ನಾನು ಬೇರೆ ಊರ ಹತ್ರ ಕರ್ಕೊಂಡು ನಾನೊಂದಿನ ನಾನು ಬತ್ತೀನಿ ಕಾಳಿಗೆ ಅಂದೆ. ಇಲ್ಲ ಅವಳೇ ಕರೆದಿದ್ದೀನಿ ಅಂದ್ಲು. ಎಲ್ಲನ ಹಿಂಗೆ ಮಾಡ್ತಾಳೆ. ನಾನು ಯಾವತ್ತೂ ಕೂಲಿ ಕೆಲ್ಸಕ್ಕೆ ಕರೆಯಲ್ಲ ಅವಳು. ನಾವು ಕೂಲಿ ಮಾಡ್ಕೊಂಡು ತಿಂಬಾರಂತೆ. ಕೂಲಿ ಮಾಡೋರ್ದು ಬೋಲ್ದೌಲತ್ತು ಅಂತ ಅಂತಾಳೆ ನನ್ನ. ಅದಕ್ಕೇ ನಾನು ಅವತ್ತು ಸರ್ಸರಿಯಾಗಿ ಬೈದಿದ್ದೆ. ಅವತ್ತಿಂದ ನಾನು ಮಾತಾಡ್ಸಲ್ಲ ಅದೃಷ್ಟನೂ ಗಗನ. ಗುಂಡ ನನಗೆ ನನ್ನ ಕೂಲಿ ಕರೆಯೋಕ್ಕೆ ಬರಲ್ಲ. ಅದಕ್ಕೆ ಈ ಊರಾಗಿಂದ ಎಲ್ಲರನ್ನೂ ಇಲ್ಲಿ ಕೂಲಿ ಆಳುಗಳು ಸಿಗ್ದಂಗೆ ನಾನೆಲ್ಲ ಅವ್ರಿಗೇನಕ್ಕೂ ಸಿಗಬಾರ್ದು. ಅವರೊಬ್ರು ಇಲ್ಲ ಅಂದಿದ್ರೆ ಚೆನ್ನಾಗಿರೋದಮ್ಮ. ಆಗ ಅವಳು ಎಂತಳೋ ಜೀವಿತಾರ ಅವರು, ಅವ್ರ ಅಮ್ಮ ಏನೋ ಅವರಪ್ಪ ಇಲ್ಲ ಅಂದಿದ್ರೆ ಸೆನಕ್ಕಿರೋದು. ಅವರಿಲ್ಲ ಅಂದಿದ್ರೆ ಯಾರೋ ಕೂಲಿ ಹೋಗೋರು ಇರ್ತಿರ್ಲಿಲ್ಲ ಅವ್ರ ಊರಕ್ಕೆ. ನಾನು ಇವಾಗ ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಡ್ತೀನಿ ಕಂಡ್ರತು. ಹೂನಕ್ಕ, ಕರ್ಕೊಂಡೋಗು, ಬಿಡ್ಬೇಡ ಯಾರಿಗೂ ಒಬ್ರು ಕೂಲಿಯರ್ನು ಇಲ್ಲಿ ಹೋಗ್ಬೇಡ್ರಿ ಅಂತಂದು ಬೇರೆ ಊರ್ತಾಗ ಕರ್ಕೊಂಡೋಗು. ಹೇಳ್ತೀನಿ, ಈ ಊರಾಗ ಅವ್ರ ಮಂತಕ್ಕೆ ಒಬ್ರನ್ನೂ ಅವ್ರ ಹೊಲ್ದಾಗ ಕೂಲಿಯರು ಹೋಗಕ್ಕೆ ಬಿಡಬಾರ್ದು. ಈಗ ಒಂದಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ದುಡ್ಡನಾಗ ಇದಾರಲ್ಲಕ್ಕ, ಅದಕ್ಕೆ ಜಂಬ ದೌಲತ್ತು. ನಮ್ಮಂಗೆ ದುಡ್ಡು ಮಾಡ್ಕೊಂಡವ್ರು ಯಾರೂ ಇಲ್ಲ ಅನ್ನೋದು ದೌಲತ್ತು. ಈಗ ತಿಂಗಳಿಗೆ 1 ಲಕ್ಷ ಆದಾಯ ನೋಡ್ತಾರಂತೆ ಹೊಲ್ದಾಗ. ಅದಕ್ಕೆ ನಾನೆಲ್ಲ ಬೇರೆ ಊರ್ತ 500 ರೂಪಾಯಿ 600 ರೂಪಾಯಿ ಕೂಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ರಿಗೂ ಆ ಅದೃಷ್ಟನಲ್ದಕ್ಕಾಗಲಿ ಅಲ್ಲಿ ಒಬ್ರು ಕಳ್ಸಲ್ಲ ನಾನಿವಾಗ. ಎಲ್ಲ ಬನ್ರಿ ಅಂತ ಎತ್ತಕೊಂಡು ಹೋಗ್ತಾ ಇರೋದೆಯ. ಮಾತಾಡ್ತಾರೆ ಏನಪ್ಪ ಅಲ್ಲೇ ನೀನು ಕರ್ಕೊಂಡು ಹೋಗ್ತೀಯಲ್ಲ ಕೂಲಿ ಹೋಗಿತ್ತಾಗೆ, ಜನ ಎಲ್ಲ ಮಾತಾಡ್ತಾರೆ ಅನ್ಸುತ್ತಲ್ವೇ? ಅಯ್ಯಮ್ಮ, ಮಾತಾಡೋದು ನೋಡ್ಬೇಕು. ನಿನ್ನ ಗಂಡ ಅವಳು ಯಾರೋ ಕರಿಯಮ್ಮ ಅಂತೆ. ಇಲ್ಲಿ ಕರ್ಕೊಂಬಂದಿದ್ದಂತೆ, 3 ದಿವಸ ಇಲ್ಲೇ ಇದ್ದಂತೆ. ಈಗಳೆ ಪಾಪ ಅವರಿಬ್ರು ಕೆಲಸ ಮಾಡಿದ್ರು ಕಣೆ, ನಿಜವಾಗ್ಲೂ ಕಣೆ. ನಾನು ಬಂದು ನೋಡಿದ್ನಲ್ಲ, ಕೆಲಸ ಮಾಡ್ತಿದ್ರು ಕಣೆ ಋತು. ಕೆಲಸ ಮಾಡ್ತಿದ್ರು ಕಣಮ್ಮ. ಈ ಗಿಡ್ಡಕ್ಕೆ ಹಿಂಗಂತಾಳೆ ಅಂತ ನೀನು ಅನ್ಕೋಬೇಡ. ಈಗ ನನ್ನ ಎಲ್ಲರೂ ಗಿಡ್ಡಕ್ಕ ಅಂತಾಳೆ ಅಂಬೋದು. ನನ್ನ ಗಿರ್ಜಮ್ಮ ಅಂತೇಳಿ ನನ್ನ ಹೆಸರು, ಆದರೆ ಗಿಡ್ಡಕ್ಕ ಅಂತಾರೆ ನಾನು. ಈಗ ಗಿಡ್ಡಕ್ಕೆ ಹಿಂಗಂತಾಳೆ ಅಂತ ನೀನು ಅಂದ್ಕೊಂಡ್ರು ಪರವಾಗಿಲ್ಲ. ಆದರೆ ಗಳೇ ಊರು ತುಂಬ ಅಲ್ಟಿರೋದು ಇವ ಅದೃಷ್ಟನು ಗಗನೇನಿ. ಆ ಗಗನಂಗೆ ಅವ್ರ ಅತ್ತೆ ಫೋನ್ ಮಾಡ್ತಾಳಂತೆ, ಇವಳಿಗೆ ಅವ್ರ ಅಮ್ಮ ಫೋನ್ ಮಾಡತ್ತಂತೆ. ಎಲ್ಲ ತಿಳ್ಕೊಂಡು ಹೇಳ್ತಾರೆ. ಅವ್ರ ಹೊಲ್ದಕ್ಕೆ ಕೂಲಿಯರು ಬರ್ತಾರಲ್ಲ, ಕೂಲಿಯರಿಗೆಲ್ಲ ಹೇಳವ್ರಿ. ನಮ್ಮ ಹೊಲ್ದಕ್ಕೆ ಮೊನ್ನೆ ಮಂಗಳಮ್ಮನೂ ಇವಳನ್ನ ಇವಳೆಂತಳು ಸಣ್ಣಮ್ಮನ್ನು ಕೂಲಿಗೆ ಕರ್ಕೊಂಡೋಗಿದ್ರಲ್ಲ, ಅಲ್ಲಿ ಹೇಳವ್ರಿ, ಮಾತಾಡ್ಯವ್ರಿ. ಮಾತಾಡಿ ಅಲ್ಲೆಲ್ಲನ ತಿಳ್ಕೊಂಬಂದು ಇವರು ಇಲ್ಲೆಲ್ಲ ಹೇಳಿರು. ಎಲ್ಲಾರ್ಗೂ ಗೊತ್ತಾಯ್ತು. ಅವರೇ ಕಣೆ ಊರು ತುಂಬ ಹಬ್ಸಿರೋದು, ಅವರೇ ಕಣೆ ಋತಮ್ಮ, ಅವರೇನಿ. ಅವರೇ ಹೇಳ್ಕೊಟ್ಟಿರೋದು. ಇನ್ನೇನು ಅಂದಿದ್ಲು ಅನ್ಮಂತಿಲ್ಲೋಡು. ನಾನು ಯಾತಗೂ ಹೇಳ್ಬಾರ್ದು ಅಂತ ಸುಮ್ಮನಿದ್ದೆ. ಅದಕ್ಕೆ ಈಗಳೇ ಪಾಪ ಅವತ್ತು ನಾನು ಬಂದೆ. ಅವತ್ತು ಅವ್ರು ಬಂದರು ಪಾಪ ಬದುಕು ಈಗಳೇ. ಅವಾಗಿನ್ನ ಯಾತು ಇರಲಿಲ್ಲ ಕಣೆ, ನಿಮ್ಮೂರಾಗೆ ಹಂಗ ಏನೋ ಗೊತ್ತಿಲ್ಲ ಕಣ್ರುತ್ತಮ್ಮ. ಇಲ್ಲಿಗೆ ಬಂದಿದ್ರಲ್ಲ ಪಾಪ ಅವತ್ತು ಯಾತು ಇರಲಿಲ್ಲ ಕಣೆ. ನಾನು ಅವರು ಅವರಿಬ್ರು ಒಳಗೆ ಸೇರ್ಕೊಂಡು ಏನೋ ಮಾಡ್ತಾರೆ ಅಂತ ಎಲ್ಲರೂ ಕೊಟ್ಟು ಹೇಳೋದು. ಜಾನ್ಕಿನಂತ ಅಗ್ಲೆಲ್ಲ ಕರ್ದು ತೋರ್ಸಾಳು. ಅಯ್ಯೋ ಬೇಡ. ಅಯ್ಯೋ ಕರಿಜಕಾಯಿನೂ ಕೇಳು. ಕರಿಜಕಾಯಿನೂ ಹೇಳುತ್ತೆ. ಕರಿಜಕಾಯಿ ಒಳ್ಳೇದು ಕಾಣಮ್ಮ, ನಿಜವಾಗ್ಲೂ ಒಳ್ಳೇದು. ಕರಿಜಕಾಯ ಅಲ್ಲಿ ನಮ್ಮ ಇದ್ರ ತಕ್ಕ ಬಂದಿತ್ತು, ಎಲ್ಲಾರನ್ನೂ ಕರ್ದು ತೋರ್ಸಾರ ಅಂತೀರಿ. ನಾನು ಬಂದೆ ನೋಡೋಗೆ ಅಲ್ಲಿ ಸುಮ್ಮನೆ ನೋಡೆ ಅವರು ತಮ್ಮನ ಗಂಡ ಒಳ್ಳೇನು.
ಋತಮ್ಮ ಏಳು ಸಹಾಯ ಮಾಡ್ಯವಳೆ ಇವ್ರಿಗೆ. ಹಂಗಂದ್ರೂ ನೋಡಿ ಋತಮ್ಮನ ಗಂಡನ ಬಗ್ಗೆ ಸುಮ್ಮನೆ ಹೇಳ್ತಾರೆ ಅಂತೇಳಿ ಕರಿಜಕ್ಕ ಹೇಳಿದ್ಲು ನನಗೆ. ನಾನು ಹೋಗಿ ನೋಡ್ತೀನಿ, ಏನು ಮಾಡ್ತಿರ್ಲಿಲ್ಲ ಕಣೆ. ಇಬ್ರು ಗಂಡ ಹೆಂಡ್ತಿ ಅಲ್ಲಗ ಇವರು ಇಬ್ರು ಬದುಕು ಮಾಡಾರ. ನಾನು ನೋಡು, ನಾನು ಸುಮ್ಮನೆ ಇಲ್ಲದ ಜನ ಗಂಡ ಹೆಂಡ್ತಿ ಇದ್ದಂಗೆ ಇದ್ದೀರಿ ಅಂತೇಳಿ ಇಲ್ಲದೆಲ್ಲ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡೆ. ನಾನು ನೋಡಪ್ಪ ಜನ ಹೆಂಗೆ ಮಾತಾಡ್ತಾರೆ ಅಂದ್ಕೊಂಡೆ ಕಣೆ. ಎಲ್ಲ ಹೇಳಿರೋದೆ ಅವ ಅದೃಷ್ಟನೂ ಕಾಕನ. ಆಗಳೆ ಗಿಡ್ಡಿಲ್ಲೇದಾಳೆ. ನಾನು ಮಂತಕ್ಕೋಗಿದ್ಕೊಂಡು ಹುಡುಗಿ ಹೇಳಿರಿ ನಾಳೆ ಯಾರ ನಾನು ಕಿರ್ಜಕ್ಕೆ ಬಾ ಹೇಳೋರು ಬಾ. ನೀನು ಕೂಲಿಗೇನು ಬರ, ನಾನು ಕರ್ಕೊಂಡು ಹೋಗ್ತೀನಿ. ಈ ಗಿಡ್ಡಿ ಇರ್ಬೇಕಾದ್ರೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಆಲೇನೆ ಫೇಮಸ್ ಆಗಿದ್ದೀನಿ ಗಿಡ್ಡಿ ಅಂತಂದರೆ ನೀನು ಕೂಲಿಗಿಡ್ಡಿ ಅಂತೇಳಿ ಆಲೇನೆ ನಾನು ಫೇಮಸ್ ಆಗಿದ್ದೀನಿ. ಬಾ ನಾನೆಲ್ಲ ಕರ್ಕೊಂಡು ಹೋಗಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಅತ್ತೆ ಯಾರನ ಹೇಳವ್ರ ಇಲ್ಲ ಅಂತ ಕೇಳೋಣ ಅಂತ ಬಂದೆ. ಯಾತ್ರ ಯಾತ ಮಾತಾಡ್ತಿದ್ದೆ. ಮತ್ತು ಕೂಲಿ ಹೋಗಿತ್ತಾಗ ಹೇಳಿಲ್ವಿ ರುಕ್ಕಮ್ಮನೂ ಅವಳು ಮಂಗಳಮ್ಮ ಅವರೆಲ್ಲ ಹೇಳಿಲ್ವಿ ಋತಮ್ಮನ ಗಂಡ ಹಿಂಗೆಲ್ಲ ಆಗೈತಿ ಅಂತೇಳಿ ಅವರೇ ತಾನೇ ಹೇಳ್ತಾರೋ. ಅದೃಷ್ಟನೂ ಗಗನಮ್ಮ ತಲ್ಲೇ ಹೇಳಿದ್ದು. ನಮ್ಮ ಜಾನಕಿಗೂ ಎಲ್ಲ ಅವಳೇ ಹೇಳಿರೋದು. ಅಯ್ಯೋ ನೀನು ಹೆಂಗೆ ಹೇಳ್ಕೊಡ್ತಾಳೆ ಗೊತ್ತೇ. ಇವಳು ನನ್ನ ಸಸಿ ಇವಳಿಗೆ ಇನ್ನೆಲ್ಲಿ ಗೊತ್ತಿತ್ತಮ್ಮ, ಅವಳಿಗೂ ಅವಳೇ ಹೇಳಿರೋದು. ಎಲ್ಲ ಅವಳೇ ಹೇಳಿರೋದು, ಎಲ್ಲರಿಗೂ ಗೊತ್ತಾಯಿತು ಊರು ತುಂಬಾನ. ಅವ ಅದೃಷ್ಟನೂ ನೀನು ಅವ್ರಿಗೆ ಒಳ್ಳೇದು ಮಾಡಿದ್ದೆ. ನಾನು ಅನ್ಕೊಂತಿದ್ದೆ ಅವ್ರು ಸಣ್ಣರಿದ್ದಾಗ ಋತಮ್ಮ ಒಳ್ಳೇದು ಮಾಡಿದ್ಲು ನೋಡೋರ್ಗೊಂದು ಈಟನ ನೀ ಎತ್ತಿಲ್ಲ ಅನ್ಕೊಂತೀನಿ. ಹಂಗೆ ಮತ್ತೆ ತಗ ಜನಗಳಿಗೆ ನೀ ಎತ್ತಿರಲ್ಲ. ನಾವು ಎಷ್ಟು ಇದನ್ನು ಮಾಡ್ತೀವಿ, ಜನಗಳಿಗೆ ನೀ ಎತ್ತಿಲ್ಲ. ನಾವೇನೋ ಬಿಡತ್ತಾಗೆ ಹೋಗ್ಲಿ ಅಂತೇಳಿ ಎಷ್ಟು ಒಳ್ಳೆ ಮಾತನಾಗೆ ಎಷ್ಟು ಇದನ್ನು ಮಾಡಿದ್ರು ಹಂಗೆ ಮತ್ತೆ ನೀ ಎತ್ತಿಲ್ದಾರ ತಗ. ಅವ್ರು ಮಾಡಿರೋ ಇದಕ್ಕೆ ನನಗೆ ಎಷ್ಟು ಇವತ್ತು ಅವ್ರು ಒಳ್ಳೇದು ಮಾಡಿದ್ರು ಸಾಲದು. ಹಿಂಗೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಅದಕ್ಕೇನೆ ಕೂಲರ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಏನು ಜಂಬ ಬಂದೈತೆ ಗೊತ್ತೇ. ಅಯ್ಯೋ ಕೂಲರ್ನೇನೋ ಒಂಥರ ನೋಡ್ತಾರೆ. ಸುಮ್ಮನೆ ಎಲ್ಲಾರನ್ನೂ ಬೇರೆ ಊರ್ ತಗ ಕರ್ಕೊಂಡು ಹೋಗಿ ಗಿಡಕ್ಕ ಹೇಳ್ತೀನಿ. ಹೊಲ ಮಾಡ್ತಾರಲ್ಲ, ಈಗ ಎಲ್ಲೂ ಹೋಗ್ದಂಗೆ ಒಬ್ರು ಕೈ ಕೆಳಗೆ ಕೆಲಸ ಮಾಡ್ದಂಗೆ ಮಾಡ್ತೀವಿ ಅನ್ನೋದನ್ನ ದೌಲತ್ ಅವ್ರಿಗೆ. ನಾವೇನು ಒಬ್ರು ಕೈ ಕೆಳಗೆ ಕೆಲಸ ಮಾಡ್ದಂಗೆ ನಾವು ಹೆಂಗ ಮಾಡ್ಕೊಂಡು ಹೋಗ್ತೀವಿ. ಯಾರ್ದೇನು ಬರ್ತಾರ ಅವರು. ನಾವು ಹಂಗೆ ಹಿಂಗೆ ಅನ್ನೋ ಥರ ನಾವೇನು ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ಥರ ತೋರಿಸ್ಕೊಂತಾರ ಅವರು. ಅಯ್ಯಪ್ಪ ಇವಾಗಂತ ಅವ್ನು ಮರ್ತೇವನಿ. ಅವ್ರ ಚಿಕ್ಕಮ್ಮ ಅಯ್ಯ ಅನಿಸ್ತಿದ್ದು. ಈಗೆಲ್ಲ ಸೆನಕ ಇದ್ದಾರಲ್ಲ, ಅವ್ರ ಚಿಕ್ಕಮ್ಮನ ಮೊದ್ಲು ಹಂಗೆ ಹೆಂಗೆ ಮಾಡಾಳ ಅವಳು. ಈಗೆಲ್ಲ ಸೆನಕ ಇದ್ದಾರಲ್ಲ, ಅದಕ್ಕೆ ಚೆನ್ನಾಗಿರೋದಕ್ಕೆ ಇವಾಗ ಎಲ್ಲ ನಮ್ಮ ಸಮಕ್ಕೆ ಯಾರು ಇಲ್ಲ ಅಂತಾರೆ. ಮೊದ್ಲಿಂದೆಲ್ಲ ನಾನು ಮರ್ತವ್ರಿ. ಮೊದ್ಲು ನಾನು ಇಲ್ಲ ಅಂದಿದ್ರೆ ಅವ್ರದ್ದು ಎಂಥ ಬಾಳಾಗದು ಗೊತ್ತೇ. ಇವತ್ತು ಏನು ಮಾಡಿರೋಳ ಅವ್ರ ಚಿಕ್ಕಮ್ಮ. ಇವತ್ತು ನೋಡು ದೀಪಿಗೆ ಜಾಗಿಲ್ಲ. ದೀಪಿಗೆ ಬರೋಕ್ಕೆ ಜಾಗಿಲ್ಲ. ಈಗೆಲ್ಲ ಇವಳದೇ ಗಗನ ಇದು. ಪಾಪ ಅವಳು ದೀಪಿಗೆ ಬರೋಲ್ಲ. ಈಗ ಸ್ವಂತ ಮಗಳನ್ನ ಬಿಟ್ಟು ಇವಳನ್ನ ಇವಾಗ ಏನು ಚೌಡಕಾಯಿ ಅಂತು ನಮ್ಮ ಗಗನಮ್ಮ ಅಂತ. ಅಯ್ಯೋ ಏನು ಸಿಮೆಗಿಲ್ಲದ ಮಗ ಸೊಸೆ ಅನ್ನಂಗೆ. ಅಯ್ಯಪ್ಪ ಈಗ ಹಂಗೆ ಎಲ್ಲಿಲ್ಲದ ಪ್ರೀತಿ ಈಗ ಬಂದ್ಬಿಟ್ಟೈತಿ. ಅವ್ರ ಮೇಲೆ ಅಲ್ಲ ಎಷ್ಟು ದಿವಸ ಪ್ರೀತಿ ಇರಲಿಲ್ಲ, ಈಗ ಎಲ್ಲಿಲ್ಲದ ಪ್ರೀತಿನೂ ಬಂದ್ಬಿಟ್ಟೈತಿ. ಈಗಂತ ಅಯ್ಯೋ ಎಲ್ಲ ಒಳ್ಳೆಯರು. ನನ್ನ ಮಗ ನನ್ನ ಸೊಸೆ ಮೊದ್ಲು ಹಂಗೇನೆ. ಇವನು ಯಾಕೆ ಐದಾನೋ ಗುಂಡನ್ನಂತು. ಯಾಕೈದಾನೋ ಏನೋ ಅಂತ ಅಂಬಾಳ ಅಮ್ಮ. ನನ್ನ ಮಗಳ ಅಷ್ಟೇ ಸಾಕು. ಮೊದಲು ಉಂಬಕ್ಕೆ ಇಕ್ತಿರ್ಲಿಲ್ಲ. ನಾನು ಉಂಬಕ್ಕೆ ಇಕ್ತಿದ್ದೆ ಕರ್ದು. ಆ ಅಮ್ಮ ಇಕ್ತಿರ್ಲಿಲ್ಲ. ಒಟ್ಟು ಖಾರ ಹಾಕಿ ಇಕ್ಕಳು ಇಲ್ಲ ನೀರು ಒಯ್ದು ಇಕ್ಕಳು ಸ್ಯಾನೆ ಉಂತಾನೆ ಅಂತ. ಹುಡುಗಿಗೆ ಬಿಸ್ಕತ್ ಕೊಟ್ರೆ ಇವ್ರಿಗೆ ಯಾತು ಕೊಡ್ತಿರ್ಲಿಲ್ಲ. ಹಸಿರ ಅನ್ನ ಎದ್ದಾಗಿಂದ ಬೈನಾಗಿಂದ ಎದ್ದಾಗ ತಿಂಡಿ ಮಾಡಿಕೊಡೋಳು ಅವ್ಳ ಮಗಳಿಗೆ ದೀಪಿಗೆ. ಆ ಹುಡುಗರಿಗೆ ಮಾಡಿಕೊಡ್ತಿರ್ಲಿಲ್ಲ. ನಾನೆಲ್ಲ ಈ ಉಂಬಕ್ಕೆ ಇಕ್ಕಿದ್ದೀನಿ. ನೀ ಎತ್ತಿಲ್ದವು. ನಾನು ಹಂಗೇನು ಕಂಪ್ನಿ ಇವ್ರಿಗೆ ಯಾಕೆ ನೀ ಎತ್ತಿಲ್ಲಪ್ಪ ಅಂತಿ. ನೀ ಎತ್ತಿಲ್ಲ ತಗ. ನೀ ಎತ್ತಿರಾಗಿದ್ರೆ ಹಂಗೆ ಮಾಡ್ತಿರ್ಲಿಲ್ಲ. ಮನುಷ್ಯರು ಎಷ್ಟು ನಿಯತ್ತಿಕ್ಕಬೇಕು ಗೊತ್ತೇ. ಮಾಡಿರೋ ಇದಕ್ಕೆ ಏನೋ ಸ್ವಲ್ಪ ನಿಯತ್ತಿಕ್ಕಬೇಕು. ಹಿಂಗ ನಮಗೆ ಒಳ್ಳೇದು ಮಾಡಾರಲ್ಲ ಅಂತ ನೆನೆಸ್ಕೋಬೇಕು. ಈಗ ಚೆನ್ನಾಗಿರೋದು ನೋಡಬಾರ್ದು. ಹೇಳು ನಾನು ಹಂಗೆ ಅನ್ಕೊಂತಿದ್ದೆ ಋತಮ್ಮ ಹಂಗೇನೆ ಹಂಗೆ ನೋಡ್ಕೆ ಮಾಡು. ಈಗ ನೋಡಪ್ಪ ಹೆಂಗಾತು ಅನ್ಕೊಂತೀನಿ. ನನಗೂ ಅದೃಷ್ಟವನಿಗೂ ಗುಂಡನಿಗೂ ಆಗಲ್ಲ. ನಾನು ಎಷ್ಟು ದಿವಸ ಎಲ್ಲಿದ್ದೆ ಅಂತ ನೀವೆಲ್ಲ ಕೇಳ್ಬೋದು. ನಾನು ಹಿಂಗೆ ನಾನೆಲ್ಲ ಹೋಗಿದ್ದೆ ಬೇರೆ ಕಡೆ. ನಂದು ಇದೇ ಊರೇನೆ. ನನ್ನ ಹೆಸರು ಗಿಡ್ಡಮ್ಮ ಅಂತೇಳಿ. ನನ್ನ ಹೆಸರು ಗಿರ್ಜಮ್ಮ ಅಂತ. ಎಲ್ಲರೂ ನಾನೊಂದಿಟ್ಟು ಗಿಡ್ಡಕ್ಕಿರೋದು ನೋಡಿ ಗಿಡ್ಡಮ್ಮ ಅಂತಾರೆ. ನಮ್ಮೂರಲ್ಲಿ ನಾನು ಗಿಡ್ಡಮ್ಮ ಅಂತೇಳಿ ಕೂಲಿ ಕರ್ಕೊಂಡು ಹೋಗೋ ಗಿಡ್ಡಮ್ಮ ಅಂತೇಳಿ ನಾನು ಹೆಸರು ವಾಸಿಯಾಗಿದ್ದೀನಿ. ಗಿಡ್ಡಮ್ಮ ಅಂತ ಹೇಳಿ ನನ್ನ ಹೆಸರು. ಅದಕ್ಕೇ ಇವಾಗ ಅದೃಷ್ಟ ಬಂದು ನನ್ನ ಕರೆಯಲ್ಲ ಕೂಲಿನ. ಯಾಕೆ ಗೊತ್ತಾ, ನಾನು ಕೆಲಸ ಮಾಡಲ್ವಂತೆ. ಅದಕ್ಕೆ ನನ್ನ ಕೂಲಿ ಕರೆಯಲ್ಲ. ನಾನು ಅದಕ್ಕೆ ಅವ್ರ ಮೇಲೂ ವಿರುದ್ಧವಾಗಿ ಇಲ್ಲಿರೋ ಕೆಲಸದ ಕೂಲಿ ಆಳುಗಳನ್ನೆಲ್ಲ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವರು ಮೇಲೆ ಇದಕ್ಕೆ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವ್ರಿಗೆ ಏನು ಇಲ್ಲಿ ಬರಬಾರ್ದು, ಕೂಲಿಯವರು ಇವ್ರಿಗೆ ಯಾರು ಸಿಗಬಾರ್ದು ಅಂತ ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಈಗ ನನಗೂ ಆ ಅದೃಷ್ಟನೂ ಪೈಪೋಟಿ ನಮಗೂ ಅವ್ರಿಗೂ ಆಗೋದೇ ಇಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ. ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.